ಹಾಗೆ ಶಿವಣ್ಣ ಅವರು ಈಗ ಕ್ಯಾನ್ಸರ್ ಫ್ರೀ ಆಗಿದ್ದಾರೆ. ಪತ್ನಿ ಗೀತಾ ಮುಂದೆ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅದ್ರು ಶಿವರಾಜ್ ಕುಮಾರ್. ಎಂದಿಗೂ ನಾವು ಶಿವಣ್ಣ ಅವರು ಈ ರೀತಿ ಅತ್ತಿದ್ದನ್ನ ನಾವು ನೋಡೇ ಇಲ್ಲ, ನಾವು ನೋಡೋಕ್ಕೂ ಇಷ್ಟ ಇಲ್ಲ ಅನ್ನೋದನ್ನ ದೊಡ್ಡ ಮನೆ ಅಭಿಮಾನಿಗಳು ಸೇರಿದಂತೆ ಇಡೀ ಕನ್ನಡಿಗರು ಹೇಳ್ತಿರೋ ಅಂಥದ್ದು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಕೀರ್ತಿ ಪಾಟೀಲ್. ಪತ್ನಿ ಗೀತಾ ಮುಂದೆ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅದ್ರು ಶಿವರಾಜ್ ಕುಮಾರ್. ಅಷ್ಟಕ್ಕೂ ಶಿವರಾಜ್ ಕುಮಾರ್ ಭಾವುಕರಾಗಿದ್ದೇಕೆ, ಆ ಒಂದು ಕಾರಣ ಏನು ಅನ್ನುವಂಥದ್ದು ಈಗ ಎಲ್ಲರೂ ಪ್ರಶ್ನೆ ಮಾಡ್ತಿರುವಂಥದ್ದು. ಈಗಾಗಲೇ ನೀವು ನೋಡಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಶಿವಣ್ಣ ಭಾವುಕರಾಗಿ ಕಣ್ಣೀರಿಟ್ಟಂತಹ ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ, ವೈರಲ್ ಆಗ್ತಿದೆ. ಅಂದರೆ ಎಂದಿಗೂ ನಾವು ಶಿವಣ್ಣ ಅವರು ಈ ರೀತಿ ಅತ್ತಿದ್ದನ್ನು ನಾವು ನೋಡೇ ಇಲ್ಲ, ನಾವು ನೋಡೋಕ್ಕೂ ಇಷ್ಟ ಇಲ್ಲ ಅನ್ನುವಂಥದ್ದನ್ನು ದೊಡ್ಡ ಮನೆ ಅಭಿಮಾನಿಗಳು ಸೇರಿದಂತೆ ಇಡೀ ಕನ್ನಡಿಗರು ಹೇಳ್ತಿರೋ ಅಂಥದ್ದು. ಎಲ್ರಿಗೂ ಗೊತ್ತಿರೋ ಹಾಗೆ ಶಿವಣ್ಣ ಅವರು ಈಗ ಕ್ಯಾನ್ಸರ್ ಫ್ರೀ ಆಗಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ 2024 ಡಿಸೆಂಬರ್ನಲ್ಲಿ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ. ಅಮೆರಿಕದಲ್ಲಿ ತಮ್ಮ ಒಂದು ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಪೂರೈಸ್ತಾರೆ. ಅದಾದ ಮೇಲೆ ಬೆಂಗಳೂರಿಗೆ ಇತ್ತೀಚೆಗಷ್ಟೇ ಆಗಮಿಸ್ತಾರೆ. ಇಲ್ಲಿ ಆಗಮಿಸಿದ ಅಂದರೆ ಜನವರಿ 26ರಂದು ಗಣರಾಜ್ಯೋತ್ಸವ ದಿನದಂದು ಅವರಿಗೆ ಶಿವರಾಜ್ಯೋತ್ಸವ ರೀತಿ ಉತ್ಸವವನ್ನು ಮಾಡಿ ಮೆರವಣಿಗೆ ಮಾಡಿ ಇಲ್ಲಿ ಕರ್ಕೊಂಡು ಬರ್ತಾರೆ. ಅಂದರೆ ಶ್ರೀಮುತ್ತು ನಿವಾಸಕ್ಕೆ ಕರ್ಕೊಂಡು ಬರ್ತಾರೆ ಅಭಿಮಾನಿಗಳು. ಅಂದು ಸಹ ಶಿವಣ್ಣ ಗೀತಕ್ಕ ಇಬ್ಬರೂ ಕೂತು ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಏನೇನು ನಡೀತು ಘಟನೆ, ಅವ್ರಿಗೆ ಯಾವಾಗ ಕ್ಯಾನ್ಸರ್ ಸಿಂಪ್ಟಮ್ಸ್ ಬಂತು, ಅದು ಹೇಗೆ ಕಾಣಿಸ್ಕೊಳ್ತು, ಇದನ್ನು ಹೇಗೆ ಫೈಟ್ ಮಾಡಿದ್ರು ಅನ್ನುವಂಥದ್ದನ್ನು ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ ಮಾಧ್ಯಮದ ಮುಂದೆ. ಈ ವಿಡಿಯೋ ನೋಡಿದಂತಹ ಅಭಿಮಾನಿಗಳು ಸಹ ಒಂದು ರೀತಿ ಶಿವಣ್ಣ ನಮಗೆ ಇನ್ಸ್ಪಿರೇಷನ್ ಅನ್ನುವಂಥದ್ದನ್ನು ಹೇಳ್ತಾರೆ. ಅದಾದ ಮೇಲೆ ಇನ್ನು ರೀಸೆಂಟಾಗಷ್ಟೇ ಸಂದರ್ಶನವೊಂದರಲ್ಲಿ ಶಿವಣ್ಣ ಅವರು ಸಿಕ್ಕಾಪಟ್ಟೆ ಹತ್ತು ಬಿಟ್ಟಿದ್ದಾರೆ. ಈ ರೀತಿ ಯಾಕೆ ಹತ್ತರು ಶಿವಣ್ಣ ಅನ್ನುವಂಥದ್ದು ಎಲ್ರಿಗೂ ಪ್ರಶ್ನೆ ಆಗಿತ್ತು. ಆದರೆ ಆ ವಿಡಿಯೋ ನೋಡಿದ ಮೇಲೆ ಪ್ರತಿಯೊಬ್ಬರಿಗೂ ಅನ್ನಿಸ್ತು, ನಿಜಕ್ಕೂ ಶಿವಣ್ಣ ಎಷ್ಟೊಂದು ನೋವಿಗೆ ಒಳಗಾಗಿರಬಹುದಲ್ವಾ. ಈ ರೀತಿ ಒಂದು ನೋವು ನಮಗೆ ಸಾಮಾನ್ಯ ಜನರಿಗೆ ಯಾರಿಗಾದ್ರೂ ಬಂದಿದ್ದರೆ ನಾವು ಯಾವ ರೀತಿ ಎದುರಿಸ್ತಿದ್ವಿ ಇದನ್ನು. ಅಂದರೆ ಒಬ್ಬ ವ್ಯಕ್ತಿಗೆ ಇನ್ನೊಂದು ಸಂಗಾತಿ ಅನ್ನುವಂಥದ್ದು ಎಷ್ಟು ಮುಖ್ಯವಾಗಿರ್ತಾರೆ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗುತ್ತೆ. ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ, ಸುಮಾರು ಬ್ರೇಕಪ್ಸ್ ಇರಬಹುದು ಅಥವಾ ಮದುವೆ ಆಗಿ ಒಂದು 2-3 ವರ್ಷ ಇರಬಹುದು, ಆಗಲೇ ಡಿವೋರ್ಸ್ ಅನ್ನುವಂಥದ್ದು ಬರುತ್ತೆ. ಕಾರಣ ಕೇಳಿದರೆ ಅನ್ಯೋನ್ಯತೆ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಸೊ ಕಂಫರ್ಟಬಿಲಿಟಿ ಅನ್ನುವಂಥದ್ದು ಇಲ್ಲ ನಮ್ಮ ಮಧ್ಯೆ. ಹಾಗಾಗಿ ವಿ ನೀಡ್ ಡಿವೋರ್ಸ್ ಅನ್ನುವಂಥದ್ದನ್ನು ತುಂಬ ಸಿಂಪಲ್ಲಾಗಿ ಹೇಳ್ತಾರೆ. ಆ ರೀತಿ ಉದಾಹರಣೆಗಳು ಸಾಕಷ್ಟು ಸಿನಿಮಾ ಇಂಡಸ್ಟ್ರಿ ಹೊರತುಪಡಿಸಿನೂ ಬೇರೆ ಕಡೆ ನಡೀತಾ ಇರ್ತವೆ. ನಮ್ಮ ಸುತ್ತಮುತ್ತ ನಡೆಯುವಂತಹ ಕಥೆನೇ ಇದಾಗಿರುತ್ತೆ. ಆದರೆ 39 ವರ್ಷಗಳು ಅನ್ಯೋನ್ಯವಾಗಿ ದಾಂಪತ್ಯ ಜೀವನವನ್ನು ನಡೆಸ್ತಿರುವಂತಹ ಶಿವರಾಜ್ ಕುಮಾರ್ ಹಾಗೂ ಗೀತಕ್ಕ, ಈ ಇಬ್ಬರ ಒಂದು ಅನುಬಂಧ ಏನಿದೆ, ಸಂಬಂಧ ಏನಿದೆ, ನಿಜಕ್ಕೂ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಯಾಕಂದರೆ 25 ವರ್ಷ ಪೂರೈಸಿದ ಒಂದು ದಾಂಪತ್ಯ ಜೀವನ ಏನಿರುತ್ತೆ, ಅಲ್ಲಿಗೆ ನಾವು ಒಂದು ರೀತಿ ಸೆಲೆಬ್ರೇಷನ್ ಅನ್ನುವಂಥದ್ದನ್ನು ಮಾಡ್ತೀವಿ. ಇನ್ನು ಇವರು 39 ವರ್ಷಕ್ಕೆ ಕಾಲಿಟ್ಟು ಅದನ್ನೂ ಸಹ ಮುಂದುವರಿಸ್ಕೊಂಡು ಇನ್ನೂ ಜೊತೆ ಆದ್ರೂ ಏನೇ ಸಂಕಷ್ಟ ಬಂದರೂ ನಾನು ನಿಮ್ಮ ಜೊತೆಗೆ ಇದ್ದೇ ಇರ್ತೀನಿ ಅನ್ನುವಂಥದ್ದನ್ನು ಗೀತಕ್ಕ ಇರ್ಬೋದು, ಈ ಕಡೆ ಶಿವಣ್ಣ ಅವರು ಇರ್ಬೋದು, ಇಬ್ರಿಗೂ ಹೇಳ್ಕೊತಾ ಇರ್ಬೋದು. ಸದ್ಯಕ್ಕೆ ಆ ಒಂದು ವಿಡಿಯೋದಲ್ಲಿ ಶಿವಣ್ಣ ಅವರು ಏನು ಹೇಳಿರ್ಬೋದು ಹತ್ಕೊಂಡು ಅಂದರೆ, ಫಸ್ಟ್ ಆಫ್ ಆಲ್ ಅಲ್ಲಿ ಅವರು ಭಾವುಕರಾಗ್ತಿರಲಿಲ್ಲ, ಸಾಕಷ್ಟು ಕಂಟ್ರೋಲ್ ಮಾಡಿದರು. ನಾನು ಇನ್ನು ಅಳಬಾರ್ದು ಅನ್ನುವಂಥದ್ದನ್ನು ಅವರು ಈ ಹಿಂದೆ ಸಹ ಹೇಳ್ಕೊಂಡಿದ್ರು. ನಾನೆಲ್ಲ ಹತ್ತು ಬಿಟ್ಟರೆ ಅಭಿಮಾನಿಗಳಿರ್ಬಹುದು ಅಥವಾ ಜನರು ಇರ್ಬೋದು, ನನ್ನ ಇಷ್ಟಪಟ್ಟು ಪ್ರೀತಿ ಮಾಡುವಂತಹ ಜನರು ಏನಿದ್ದಾರೆ ಅವರು ಸಹ ಒಂದು ರೀತಿ ಎಮೋಷ್ನಲ್ ಆಗ್ತಾರೆ, ಬೇಡ ನನಗೆ ಅನ್ನುವಂಥದ್ದನ್ನು ಅವರೇ ಧೈರ್ಯ ತುಂಬ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಅವರಲ್ಲಿದ್ದಂತಹ ಒಂದು ಮನಸ್ಸು ಒಂದು ಸಣ್ಣ ಪುಟ್ಟದಾಗಿ ಎಲ್ಲೋ ಇಟ್ಕೊಂಡಿದ್ರು ಆ ಒಂದು ನೋವನ್ನು, ಅದನ್ನೆಲ್ಲ ಹೊರಗೆ ಹಾಕಿದ್ರೇನೋ ಅಂತ ಅನ್ನಿಸ್ತಾ ಆ ಇಂಟರ್ವ್ಯೂ ಮೂಲಕ. ಎಲ್ಲೋ ಒಂದು ಕಡೆ ಗೀತಕ್ಕ ಪಕ್ಕದಲ್ಲಿ ಕೂತಿದ್ರು. ಹಾಗಾಗಿ ಶಿವಣ್ಣ ಅವ್ರಿಗೆ ಆ ಒಂದು ಭಾವನೆ, ಎಮೋಷನ್ ಅನ್ನುವಂಥದ್ದು ಏನಿದೆ, ಆ ಕಣ್ಣೀರನ್ನು ತಡ್ಕೊಳಕ್ಕಾಗಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಗೀತಕ್ಕ ಅವರು ಇಟ್ಸ್ ಓಕೆ ಅಂತ ಹೇಳಿದ್ರು ಶಿವಣ್ಣ ಅವ್ರ ಕಣ್ಣಲ್ಲಿ ನೀರು ದಳದಳ ಅಂತ ಬರ್ತಾನೆ ಇತ್ತು. ಅವರು ಒಂದು ರೀತಿ ಮಗುನೇ ಆಗಿಬಿಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ. ಇನ್ನೂ ಅಲ್ಲಿ ನೋಡಿದಂತಹ ಆ್ಯಂಕರ್ ಸಹ ಅವರು ಸಹ ಆ ಕಣ್ಣಲ್ಲಿ ನೀರು ಬಂತು. ಈ ದೃಶ್ಯವನ್ನು ನೋಡಿದಂತಹ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡುವಾಗ ನಾವು ನೋಡ್ತಾ ಇರ್ತೀವಿ. ಈ ವಿಡಿಯೋ ಬಂದಾಗ ಈ ವಿಡಿಯೋನ ನೋಡಿದಂತಹ ಜನರ ಕಣ್ಣಲ್ಲೂ ಸಹ ಖಂಡಿತವಾಗ್ಲೂ ನೀರು ಬರುತ್ತೆ. ಅಷ್ಟು ಭಾವುಕವಾಗಿದೆ ಆ ಒಂದು ವಿಡಿಯೋ. ಯಾರಿಗೇ ಆದರೂ ಮನೆಯಲ್ಲಿ ಹುಷಾರಿಲ್ಲ ಅಂತ ಹೇಳಿದ್ರೆ ಒಂದು ರೀತಿಯ ಒಂದು ಕನ್ಸರ್ನ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಅದರ ನೆಕ್ಸ್ಟ್ ಲೆವೆಲ್ ಏನೋ ಇದನ್ನು ಕ್ರಾಸ್ ಮಾಡಿ ಬರಬೇಕು ನಾವು ಅನ್ನುವಂಥದ್ದು ಹೇಳಿದಾಗ, ಒಂದು ದೊಡ್ಡ ಮಟ್ಟದ ಚಿಕಿತ್ಸೆ ನಾವು ಪಡೆದುಕೊಂಡು ಇದನ್ನು ಗೆದ್ದು ಬರಬೇಕು ಅಂದಾಗ
ಒಂದು ರೀತಿ ಸಕ್ಸಸ್ ಅಂತಲೇ ಹೇಳ್ಬೋದು, ಒಂದು ಮಿಷನ್ ಪಾಸ್ಟ್ ಅಂತ ಹೇಳ್ತೀವಲ್ಲ, ಆ ರೀತಿ ಏನೋ ಯುದ್ಧ ಗೆದ್ದು ಬಂದ್ರೇನೋ ಅನ್ನೋ ರೀತಿ ಇರುತ್ತೆ. ಇನ್ನು ಶಿವಣ್ಣ ಫ್ಯಾನ್ಸ್ ಸಹ ಶಿವಣ್ಣ ಅವರು ಕ್ಯಾನ್ಸರ್ ಮುಕ್ತರಾಗಿ ಬಂದಾಗ ಒಂದು ಯುದ್ಧ ಗೆದ್ದೇ ಬಂದಿದ್ದೀರಾ ಅನ್ನೋಂಥದ್ದನ್ನು ಹೇಳಿದ್ರು. ನಿಜಕ್ಕೂ ಅವರ ಒಂದು ವಯಸ್ಸೇನಿದೆ ಆ ವಯಸ್ಸಿಗೆ ಅವರು ಈ ಯುದ್ಧ ಅಂತಲೇ ಹೇಳಬಹುದು. ಇನ್ನು ಆ ವಿಡಿಯೋದಲ್ಲಿ ಶಿವರಾಜ್ ಕುಮಾರ್ ಅವರು ನಾನು ನಿಜವಾಗ್ಲೂ ಅರ್ಹನಾ, ನನ್ನ ಗೀತಾನ ಪಡ್ಕೊಳ್ಳೋದಕ್ಕೆ ನಾನು ನಿಜವಾಗ್ಲೂ ಅರ್ಹನಾ ಅನ್ನುವಂಥದ್ದನ್ನು ಫಿಟ್ ಅನ್ನುವಂಥದ್ದು ಒಂದು ಪದ ಉಪಯೋಗಿಸ್ತಾರೆ. ಅದಕ್ಕೆ ಗೀತಾ ಅವರು ಸಹ ಒಂದು ರೀತಿ ಭಾವುಕರಾಗ್ತಾರೆ. ಎಂದಿಗೂ ಸಹ ಅಲ್ಲಿ ನೋಡಬಹುದು ನಾವು ಅನ್ಯೂನ್ಯತೆ ಅನ್ನುವಂಥದ್ದು, ನಾನು ಸಾಕಷ್ಟು ತಪ್ಪು ಮಾಡೋ ಇರಬಹುದು, ನನ್ನ ಸಹಿಸ್ಕೊಂಡಿರಬಹುದು ಗೀತಾ ಅವರು, ಆದರೆ ನನಗೆ ಪ್ರತಿ ಸಲ ಕಾಡುವಂತಹ ಒಂದು ಪ್ರಶ್ನೆ, ಇಷ್ಟೆಲ್ಲ ಅನುಭವಿಸಿದ ಮೇಲೇನೂ ಗೀತಾ ನಾ ಪಡ್ಕೊಳ್ಳೋದಕ್ಕೆ ನಾನು ಅರ್ಹನಾ ಅನ್ನುವಂಥದ್ದನ್ನು ಅವ್ರು ಕೇಳ್ತಾರೆ. ಸೊ ಅಲ್ಲಿಗೆ ಆ ಒಂದು ಮೆಚೂರ್ಡ್ ಟಾಕ್ ಇರ್ಬೋದು, ಇಬ್ಬರಲ್ಲೂ ಸಹ ಒಂದು ಸಮಾನತೆ ಅನ್ನುವಂಥದ್ದು ಇರ್ಬೋದು, ಈಗಿನ ನಮಗೆ ಮಾದರಿ ಆಗುವಂಥದ್ದು. ಜೊತೆಗೆ ಒಂದಷ್ಟು ಯುವ ಜನತೆ ಇರ್ಬೋದು, ಅಥವಾ ಈಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂಥವರು ಇರ್ಬೋದು, ಎಲ್ಲೋ ಅಲ್ಲಿ ಇಲ್ಲಿ ಬುಕ್ ನೋಡಿಬಿಟ್ಟು ಅಥವಾ ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವ್ಯಾಖ್ಯಾನಗಳನ್ನು ನೋಡಿಬಿಟ್ಟು ಗಾದೆಗಳನ್ನು ನೋಡಿ ತಿಳ್ಕೊಳೋ ಅಂಥದ್ದು ಏನಿರಲ್ಲ. ಸುತ್ತಮುತ್ತನೇ ಇರುವಂತಹ ಜನರಿರ್ಬೋದು, ಸಾರ್ವಜನಿಕರು ಇರ್ಬೋದು, ಜೊತೆಗೆ ನಾವು ಇಷ್ಟಪಡುವಂಥ ಒಂದು ಸೆಲೆಬ್ರಿಟಿ ಇರ್ಬೋದು, ಅವರ ಜೀವನದಲ್ಲಿ ಏನು ಅಳವಡಿಸ್ಕೊಂಡಿರ್ತಾರೆ ಅದನ್ನು ಇವ್ರು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಸುಖ ದಾಂಪತ್ಯ ಆಗುತ್ತೆ ಅನ್ನುವಂಥದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದಕ್ಕೆ ಶಿವಣ್ಣ ಅವರು. ಇನ್ನು ದೊಡ್ಡ ಮನೆ ಅಂತ ಹೇಳಿದ್ರೇ ಆ ರೀತಿಯಾಗಿರುತ್ತೆ. ಒಂದು ಫ್ಯಾಮಿಲಿ ಅಂತ ಬಂದಾಗ, ಕುಟುಂಬ ಅಂತ ಬಂದಾಗ ಎಂದಿಗೂ ಕನ್ನಡ ಚಿತ್ರರಂಗದಲ್ಲಿ ನೆನಪಾಗೋದೇ ದೊಡ್ಡ ಮನೆ, ಅದರಲ್ಲೂ ರಾಜ್ಕುಮಾರ್ ಅವರಿಂದ ಶುರುವಾಗುವಂಥದ್ದು. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಶಿವಣ್ಣ ಅವರು ಆ ಒಂದು ಮಾತು ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ. ನಾನು ಏನೇನು ನನಗೊಂದು ಕ್ಯಾನ್ಸರ್ ಇತ್ತು, ಆ ಚಿಕಿತ್ಸೆ ಪಡೆದುಕೊಂಡು ಬಂದಂತಹ ಆ ದಿನದಿಂದ ನನಗೆ ಸಾಕು ಅನಿಸ್ಬಿಟ್ಟಿತ್ತು, ಬೇಡವೇ ಬೇಡ ಜೀವನ ಅನಿಸ್ಬಿಟ್ಟಿತ್ತು, ಶೂಟಿಂಗ್ ಎಲ್ಲ ಸಾಕು, 45 ಸಿನಿಮಾ ಏನು ಮಾಡ್ತಿದ್ದೆ, ಒಂದಷ್ಟು ಸಿನಿಮಾಗಳು ಏನಿತ್ತು ಎಲ್ಲ ಮುಗಿಸ್ಕೊಂಡು ಸುಮ್ಮನಾಗ್ಬಿಡೋಣ ಅನಿಸಿತ್ತು. ಆದರೆ ಎಲ್ಲೋ ಒಂದು ಕಡೆ ಕೀಮೋಥೆರಪಿ ಆದಮೇಲೆ ನನಗೊಂದು ರೀತಿ ಬಲ ಬಂತು, ಒಂದು ನಂಬಿಕೆ ಬಂತು, ನನ್ನಲ್ಲೂ ನನ್ನ ಜೀವನ ನಾನು ಕಾಪಾಡ್ಕೋಬಹುದು ಅನ್ನುವಂಥ ಒಂದು ನಂಬಿಕೆ ಬಂತು. ಇದಕ್ಕೆ ಶಕ್ತಿಯಾಗಿದ್ದು ನನ್ನ ಪತ್ನಿ ಗೀತಾ ಅವರು. ಸೊ ಗೀತಾ ಇದ್ದಿದ್ದರಿಂದ ನಾನು ಇವತ್ತು ಇಲ್ಲಿ ಇದ್ದೀನಿ ಅನ್ನುವಂಥ ಮಾತನ್ನು ಅವರು ಖಡಾಖಂಡಿತವಾಗಿ ಹೇಳ್ತಾರೆ. ಸೊ ಈ ಮಾತು ಸಿಕ್ಕಾಪಟ್ಟೆ ಎಲ್ರಿಗೂ ಇಷ್ಟ ಆಗುತ್ತೆ. ಇದ್ರೆ ನಿಮ್ಮ ರೀತಿ ಜೋಡಿ ಇರಬೇಕು, ಬಾಳಿದ್ರೆ ನಾವು ಹೀಗೆ ಬಾಳಬೇಕು ಅನ್ನುವಂಥದ್ದು ಅಭಿಮಾನಿಗಳ ಮಾತು ಸಹ. ಜೊತೆಗೆ ಕನ್ನಡಿಗರಿಗೆ ಒಂದು ರೀತಿ ಸ್ಫೂರ್ತಿಯಾಗಿ ಶಿವಣ್ಣ ಗೀತಕ್ಕ ಕಾಣಿಸ್ಕೊಂಡಿರುವಂಥದ್ದು. ಈ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಹೊತ್ತಿಗೆ ನಾನು ನಿಮಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇಟ್ ಟ್ಯೂನ್ಡ್, ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.